ಇವರು ಮೊಹಮ್ಮದ್ ಶರೀಫ್. ಇವರ ಊರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ನಂದಾವರ. ಸಮಾಜಮುಖಿ ಸೇವೆಗಳನ್ನ ಮಾಡಲು, ನಾಡನ್ನ ಬೆಳಗುವ ಸತ್ಕಾರ್ಯಗಳನ್ನ ಮಾಡಲು ಅವನು ಶ್ರೀಮಂತನೇ ಆಗಬೇಕೆಂದಿಲ್ಲ. ಹೊರತು ಉದಾರ ಮನಸ್ಸು ಮತ್ತು ಇತರರಿಗೆ ಸಹಾಯ ಸಹಕಾರ ನೀಡುವ ಹೃದಯವಂತಿಕೆ ಉಳ್ಳವರಾಗಿದ್ರೆ ಒಬ್ಬ ವ್ಯಕ್ತಿಗೆ ಎಷ್ಟು ಜನರ ಮುಖದಲ್ಲಿ ಮಂದಹಾಸ ಮೂಡಿಸಲು, ಹೃದಯವನ್ನ ಗೆಲ್ಲಲು ಸಾಧ್ಯ ಎಂಬುದಕ್ಕೆ ದಿಟ್ಟ ಉದಾಹರಣೆಯಾಗಿದ್ದಾರೆ ಮೊಹಮ್ಮದ್ ಶರೀಫ್. ಅಷ್ಟಕ್ಕೂ ಇವರು ಮಾಡ್ತಾ ಇರುವ ಆ ಮಹತ್ ಕಾರ್ಯವಾದ್ರೂ ಏನು? ಅಂದೊಮ್ಮೆ 9 ವರ್ಷಗಳ ಹಿಂದೆ ಮಜಿ ವೀರಕಂಬ ಸರ್ಕಾರಿ ಶಾಲೆಯ ಶಿಕ್ಷಕಿ ಸಂಗೀತ ಟೀಚರ್ ಅವರು ಶಾಲೆಯ ಬಿಸಿಯೂಟದ ತರಕಾರಿಗಾಗಿ ಮೇಲ್ಕಾರಿನಲ್ಲಿ ಸಣ್ಣ ಮಟ್ಟಿನ ತರಕಾರಿ ಅಂಗಡಿ ಇಟ್ಟಿರುವ ಮೊಹಮ್ಮದ್ ಶರೀಫ್ ರವರ ಚಂದ್ರಿಕಾ ಎಂಬ ಅಂಗಡಿಗೆ ಹೋದಾಗ ಅಂದು ಶರೀಫ್ ರವರು ಉದಾರ ನೆಲೆಯಿಂದ ಶಾಲೆಗೆ ಉಚಿತವಾಗಿ ತರಕಾರಿಯನ್ನ ನೀಡಿದ್ರು. ಅಂದು ಕೆಲವೇ ಮಕ್ಕಳು ಇದ್ದಿದ್ರಿಂದ ಮೊದಲು 2-3 ಕೆಜಿಗಳಷ್ಟು ತರಕಾರಿಗಳು ಸಾಕಾಗ್ತಾ ಇತ್ತು. ಇದೀಗ 260ಕ್ಕೂ ಹೆಚ್ಚು ಮಕ್ಕಳು ಇದ್ದು ದಿನಕ್ಕೆ 10-12 ಕೆಜಿ ತರಕಾರಿಗಳು ಬೇಕಾಗ್ತಿವೆ. ಆದರೂ ಅವುಗಳಿಗೇನು ಕೊರತೆ ಭರಿಸದೆ 9 ವರ್ಷಗಳಿಂದ ಇಂದಿನವರೆಗೂ 1,000 ರೂಪಾಯಿಯ ತರಕಾರಿಯನ್ನ ಮೊಹಮ್ಮದ್ ಶರೀಫ್ ರವರು ನೀಡುತ್ತಿದ್ದಾರೆ. ಮಾತ್ರವಲ್ಲದೆ ನಂತರದ ದಿನಗಳಲ್ಲಿ ಹತ್ತಿರದ 3 ಶಾಲೆಗಳಿಂದ ನೆರವಿಗಾಗಿ ಬೇಡಿಕೆ ಬಂದಾಗ ತಿರಸ್ಕರಿಸದೆ ಆ ಶಾಲೆಗಳಿಗೂ ಸೇರಿದಂತೆ 4 ಶಾಲೆಗಳಿಗೆ ಸಹಾಯವನ್ನ ನೀಡ್ತಾ ಇದ್ದಾರೆ. ಇತ್ತೀಚೆಗಿನ ದಿನಗಳಲ್ಲಿ ಸರಿಯಾದ ಸೌಲಭ್ಯಗಳ ಕೊರತೆ ಹಾಗೂ ಖಾಸಗಿ ಶಾಲೆಗಳ ಏರುವಿಕೆ ಅತಿಯಾದ ಕಾರಣದಿಂದ ಸವಕಳಿಯಾಗಿ ಹೋಗ್ತಾ ಇರುವ ಸರ್ಕಾರಿ ಶಾಲೆಗಳ ಸುಧಾರಣೆಗೆ ಮೊಹಮ್ಮದ್ ಶರೀಫರಂತಹ ಉದಾರ ಮನಸ್ಕರ ಸಹಕಾರ ಅತ್ಯಗತ್ಯ. ಒಂದು ಪುಣ್ಯ ಕಾರ್ಯವಾಗಿ ಮನಗಂಡು ಮಾತ್ರ ನಾನು ಇದನ್ನ ಮಾಡ್ತಾ ಇದ್ದೇನೆ ಹೊರತು ಬೇರೆ ಯಾವ ಉದ್ದೇಶದಿಂದ ಅಲ್ಲ. ಶಾಲಾ ಮಕ್ಕಳಿಗಾಗಿ ನೀಡುವ ಈ ಸಹಾಯದ ಕಾರಣ ನನ್ನ ವ್ಯಾಪಾರದಲ್ಲಿ ಬಹಳ ಅಭಿವೃದ್ಧಿಯೂ ಉಂಟಾಗಿದೆ. ನನ್ನ ಜೊತೆಗೆ ನನ್ನ ಅಣ್ಣಂದಿರು ಈ ಸತ್ಕಾರ್ಯಕ್ಕೆ ಕೈ ಜೋಡಿಸುತ್ತಿದ್ದಾರೆ ಎಂದು ಮೊಹಮ್ಮದ್ ಶರೀಫ್ ರವರು ಹೇಳ್ತಾರೆ. ಶರೀಫ್ ರವರ ಈ ಸಮಾಜ ಸೇವೆಯ ಮಹತ್ ಕಾರ್ಯವನ್ನ ಮೆಚ್ಚಿ ರಾಷ್ಟ್ರ ಮಟ್ಟದ ಭಾರತ ಗೌರವ ಪ್ರಶಸ್ತಿ ಮತ್ತು ಹಲವು ಶಾಲಾ ಹಾಗೂ ಶಿಕ್ಷಣಾಭಿವೃದ್ಧಿ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿದೆ. ತನ್ನಿಂದಾಗುವ ರೀತಿಯಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ನಿಸ್ವಾರ್ಥ ಸಹಾಯ ಸೇವೆಯನ್ನ ನೀಡುತ್ತಾ ಇರುವ ಸಮಾಜ ಸೇವಕ ಮೊಹಮ್ಮದ್ ಶರೀಫ್ ಮೆಲ್ಕಾರ್ ಇವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.